ಪ್ರಶಂಸಿಸಿ. ಪಾರ್ಟ್ 2 ಅಂತ ಬಂದಾಗ ನಿಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿಮಗೆ ಅದು ಎಷ್ಟು ಚಾಲೆಂಜ್ ಆಯ್ತು? ನಾನು ಫಸ್ಟ್ ಸರ್ ಹೇಳಿದೆ, ಸರ್ ಯಾವುದೇ ಕಾರಣಕ್ಕೂ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ, ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜು ವತ್ಸ್ಗಿಂತ 1 and 2 ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ. ಅಂದ್ರೆ ವಿಜುವಲಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಮೇಕಿಂಗ್ ವೈಸ್ ಆಗಿರ್ಬೋದು. ಸೊ ಯಾವತ್ತು ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡೋದು ಅದೇ ಬೇರೆ. ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವತ್ಸ್ಗಿಂತ 1 ತುಂಬಾನೇ ಚೆನ್ನಾಗಿ ಆಗಿರುವಂತ ಸಿನಿಮಾ, 100 days ಹೋಗಿರುವಂತ ಸಿನಿಮಾ. ಅಂಡ್ ಸಂಜು ವತ್ಸ್ಗಿಂತ 2 ತುಂಬಾ ಚೆನ್ನಾಗಿ ಆಗತ್ತೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾನೇ ಇದೆ. ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನ ಯಾಕೆ ನಾನು ತುಂಬಾ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಡಬ್ಬಿಂಗ್ ಮಾಡಾದ್ಮೇಲೆ ನಾನು ಅನ್ಕೊಂಡಿದ್ದು ಬ್ಯೂಟಿಫುಲ್ ಫಿಲ್ಮ್. ತಸ್ಮೈ ನಮಃ ಅಲ್ಲ, ದರ್ಶನ್ ಸರ್ ರಿಲೀಸ್ ಆದಾಗ ದರ್ಶನ್ ಸರ್ ರಿಲೀಸ್ ಆದ್ಮೇಲೆ ಮೀಟ್ ಮಾಡಿದ್ರ, ಹೇಗಿದ್ದಾರೆ ದರ್ಶನ್ ಸರ್, ಹುಷಾರಾಗಿದ್ದಾರೆ ಅಂತ ಕೇಳಿ ಅಷ್ಟೇ. ನಿಮಗೆ ಗೊತ್ತಿರುತ್ತಲ್ಲ ಅಪ್ಡೇಟ್ಸ್? ಇಲ್ಲ ಮೇಡಮ್, ಅವ್ರು ಸಿಕ್ಕೇ ಇಲ್ಲ ನನಗೂ ಸಿಕ್ಕಿಲ್ಲ. ಅದು ಬಿಡಿ, ಸಿನಿಮಾ ಬಗ್ಗೆ ಹೇಳಿ. 10ನೇ ತಾರೀಕು ಮ್ಯೂಸಿಕಲಿ ಆಗಿರುವಂತಹ